ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ವ್ಲಾಗ್ ಏನಪ್ಪ ಅಂದರೆ, ನಾವು ಎವ್ರಿ ಸಂಡೇ ನಾನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀನಿ. ಯಾಕೆಂದರೆ ನನಗೆ ಒಬ್ಬ ಮಗ ಇದ್ದಾನೆ, 1 ವರ್ಷದ ಮಗ. ಸೊ ಅವ್ನು ತುಂಬ ಗಲೀಜೆಲ್ಲ ಮಾಡ್ತಾ ಇರ್ತಾನೆ, ಗೊತ್ತಲ್ಲ, ಚಿಕ್ಕ ಮಕ್ಕಳಿರೋ ಮನೇಲಿ ಗಲೀಜು ಆಗದೆ ಆಗುತ್ತೆ. ನಾನು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಮತ್ತು ನನಗೆ ಇವತ್ತು ತುಂಬ ಕೆಲಸ ಇದೆ, ಹೊರಗಡೆ ಬೇರೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಇದೆ. ಸೊ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸದ್ಯ ನನ್ನ ಮಗ ಸ್ವಲ್ಪ ಅಲ್ಲಿ ಕಿಚನಲ್ಲಿ ಆಟ ಆಡ್ತಾ ಇದ್ದಾನೆ, ಅವ್ರ ಜೊತೆ ಅಜ್ಜಿ ಜೊತೆ ಇದ್ದಾನೆ. ಸೊ ಅಷ್ಟರಲ್ಲಿ ನಾನು ಬೇಗ ಈ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ನಾನು ಹಾಕ್ದಂಗೆ ಅವ್ನು ಕಿತ್ತಾಕ್ಬಿಡ್ತಾನೆ, ಏನು ಕರೆಕ್ಟಾಗಿ ಇರೋಕ್ಕೆ ಬಿಡಲ್ಲ. ರೆಡಿ ಮಾಡಾಯಿತು. ರೆಡಿ ಮಾಡಿದ ತಕ್ಷಣ ನೆಕ್ಸ್ಟ್ ಅದನ್ನೆಲ್ಲ ವಾಷಿಂಗಿಗೆ ಹಾಕ್ತಾಯಿದ್ದೀನಿ. ಅವತ್ತೇ ವಾಷಿಂಗ್ ಆಗಿ ಮಾಡ್ಕೊಂಬಿಟ್ರೆ ನಮಗೆ ಮತ್ತೆ ನೆಕ್ಸ್ಟ್ ಡೇ ಮಂಡೇ ಆರಾಮಾಗಿರ್ಬೋದಲ್ಲ, ಅದನ್ನೆಲ್ಲ ವಾಷಿಂಗ್ ಹಾಕ್ತಾಯಿದ್ದೀನಿ. ನನ್ನ ಮಗ ತರಲೆ ಮಾಡ್ತಾಯಿದ್ದಾನೆ. ನಾನು ಫೋನ್ ಇಟ್ಟು ಬಂದಿದ್ರೆ ವೀಡಿಯೋ ಮಾಡೋಕ್ಕೆ, ಅದನ್ನ ಹೋಗಿ ಅಳ್ಳಾಡಿಸ್ತಾನೆ ಇದ್ದಾನೆ. ಸುಮ್ಮನೆ ನೋಡಿ, ಅಳ್ಳಾಡಿಸ್ತಿದ್ದಾನೆ. ಅವನು ಬೇಡ ಅಂದರೆ ಅವನು ಜಾಸ್ತಿ ಮಾಡ್ತಾನೆ. ಇನ್ನು ನಾವು ಸುಮ್ಮನೆ ಇದ್ದರೆ ಅವನು ಸುಮ್ಮನಾಗ್ಬಿಡ್ತಾನೆ. 1 ಸತಿ 2 ಸರಿ ಇದನ್ನು ಮಾಡಿ ಆಮೇಲೆ ಸೈಲೆಂಟ್ ಆಗಿಬಿಡ್ತಾನೆ. ನಾವು ಬೇಡ ಬೇಡ ಅಂದಂಗೆ ಅವ್ರಿಗೆ ಜಾಸ್ತಿ ಕ್ಯೂರಿಯಾಸಿಟಿ, ಅವನಿಗೆ ಬೇಡ ಅಂತ ಇದ್ದಾರೆ ಅಂತ ಅವನು ಇನ್ನೂ ಜಾಸ್ತಿ ಮಾಡೋಕ್ಕೆ ಹೋಗ್ತಾನೆ. ಅವಾಗ ನಾನು ಸುಮ್ಮನೆ ಆಗಿಬಿಡ್ತೀನಿ. ನೆಕ್ಸ್ಟ್ ಎಲ್ಲ ವಾಷಿಂಗ್ ಹಾಕಾಯಿತು. ನಮ್ಮ ಅತ್ತೆ ತಿಂಡಿ ಮಾಡಿದರು, ತಿಂದೆ. ನನಗೆ ಎದ್ದ ತಕ್ಷಣ ಅದೇ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಅತ್ತೆ ತಿಂಡಿ ಮಾಡಿರ್ತಾರೆ, ತಿಂದ್ಕೊಂಡ್ಬಿಡ್ತೀನಿ ಬೇಗ. ಬೇಗ ಎಲ್ಲ ಕೆಲಸ ಮಾಡ್ಕೊಬೇಕು, ಬೇಗ ರೆಡಿ ಆಗಬೇಕಲ್ವ. ಸೊ ಎಲ್ಲ ಇವಾಗ ನೆಲ ಒರೆಸ್ಬಿಟ್ಟು ಪಾತ್ರೆ ತೊಳೆದು ಬೇಗ ರೆಡಿ ಮಾಡ್ಕೊಳೋಣ. ಆಮೇಲೆ ರೆಡಿ ಆದಮೇಲೆ ಸಿಗ್ತೀನಿ. ಇವಾಗ ರೆಡಿ ಆಗಿಬಿಟ್ಟು ಹೊಟ್ಟಿದ್ದೀವಿ. ನಮಗೆ ನಿಯರ್ ಇರೋದು ನಾಗರಬಾವಿ ಜುಡಿಯೋ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಚಿನ್ನು ಹಾಯ್ 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 ಮಾಡು ಮಕ್ಕಳೇ. ಎಲ್ಲಿ ಹೋಗ್ತಿದ್ದೀಯ? ಶಾಪಿಂಗ್ ಅನ್ನು ಶಾಪಿಂಗ್ ಮಾಡು. ಹ್ಯಾಪಿ ಬರ್ಡೇ ಮಾಡು, ಹ್ಯಾಪಿ ಬರ್ಡೇ. ಚಿನ್ನು ಬಾ 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 ಮಗ್ನೆ, ಬಾ 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 ಬಾ. ಎಲ್ಲಿ ಹೋಗ್ತಾ ಇದೀವಿ ನಾವು? ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಅಲ್ಲಿಗೆ ಹೋಗ್ತಾ ಇದೀವಿ ಮಗನೇ. ಏನು ಬೇಕು ನಿಂಗೆ? ಏನ್ ಬೇಕು ನಿಂಗೆ? ಏನ್ ಬೇಕು ನಿಂಗೆ? ನಿಂಗೇನ್ ಬೇಕು? ಚಿನಿ ಮಗನೇ, ಚಿನ್ನು 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 ಚಿನ್ನಿ ಹೇಳು. ಟಾಟಾ ಟಾಟಾ ಟಾಟಾ, ಬಾಯ್ 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 ಮಾಡು, ಬಾಯ್ ಬಾಯ್. ಪಪ್ಪಿ ಕೊಡು, ಪಪ್ಪಿ ಪಪ್ಪಿ. ವಾ ಹೆಂಗ ಪಪ್ಪಿ ಪಪ್ಪಿ ಕೊಡೋದು? ಇದು ಮಾಡು, ಜೈ ಜೈ ವಿಠಲ, ಜೈ ಜೈ ವಿಠಲ, ಪಾಂಡುರಂಗ ವಿಠಲ, ಜೈ ಜೈ ವಿಠಲ. ನಮಸ್ತೆ ಮಾಡು, ನಮಸ್ತೆ 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 ಮಾಡು ಚಿನ್ನಿ, ನಮಸ್ತೆ. ಸುಮ್ಮನೆ ಮಾತಾಡಿ. ಎಲ್ಲಿ ಹೋಗ್ತಿದ್ದೀವಿ? ಹೂವ ಅಪ್ಪು, ಎಲ್ಲಿ ಬಚ್ಚು ಬಚ್ಚು ಹೆಂಗ್ ಓಡಿಸೋದು? ಬಚ್ಚು ಬಚ್ಚು ಹೆಂಗೆ ಓಡಿಸೋದು? ಬಚ್ಚು ಹೆಂಗೆ ಓಡಿಸೋದು? ಗುಂಡು
ಫಸ್ಟು ಜೂಡಿಯೋಗೆ ಹೋಗಿದ್ವಿ. ಜೂಡಿಯೋದಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಹಂಗೆ ಸ್ವಲ್ಪ ನನ್ನ ಮಗನಿಗೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಡೈಲಿ ವೇರ್ ತೊಗೊಳೋಣ ಅಂತ ಬಂದ್ವಿ. ಹಾಗೆ ನೋಡ್ತಾ ಇದ್ವಿ, ನಮಗೆ ನನ್ನ ತಂಗಿ ಬೇರೆ ಬಂದಿದ್ಲು. ಹಂಗೆ ನೋಡ್ತಾ ಇದ್ವಿ ಏನೇನು ತೊಗೊಳೋಣ. ಕುರ್ತಾ ಸೆಟ್ಟು, ನಮ್ಮೂರಲ್ಲಿ ಬೇರೆ ಸ್ವಲ್ಪ ಜಾತ್ರೆ ಇದೆ, ಯಾವುದಾದ್ರೂ ತೊಗೊಳೋಣ ಅಂತ ನೋಡಿದ್ವಿ. ಬಟ್ ಯಾವುದೂ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸುಮ್ಮನೆ ಹುಡುಕ್ತಾನೆ ಇದ್ದೆ. ಬಟ್ ಒಂದು ಕೋಟ್ ಸೆಟ್ ಇಷ್ಟ ಆಯಿತು, ಬಟ್ ವೈಟು. ನನ್ನ ಹತ್ರ ಬರೀ ವೈಟ್ ತುಂಬ ಇದ್ದಾವೆ. ಎಲ್ಲರೂ ಬರೀ ವೈಟ್ ಎಲ್ಲೋದ್ರೂ ನಂಗೆ ಬರೀ ವೈಟ್ ತುಂಬ ಇಷ್ಟ ಆಗುತ್ತೆ. ಅದು ಯಾಕೋ ಇವಾಗ ಚೆನ್ನಾಗಿತ್ತು ಕಲೆಕ್ಷನ್ಸು, ಪರವಾಗಿಲ್ಲ. ಅಂದರೆ ಫಸ್ಟಿದು ಯುಗಾದಿ ಹಬ್ಬದಲ್ಲಿ ಚೆನ್ನಾಗಿದ್ವು ಕಲೆಕ್ಷನ್ಸು. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾವೆ, ಬಟ್ ಚೆನ್ನಾಗಿದೆ. ನಾನು ಕೇಳ್ತಾ ಇದ್ದೆ ನನ್ನ ತಂಗಿಗೆ ಚೆನ್ನಾಗಿದೆಯಾ ಅಂತ. ಅವಳು ಚೆನ್ನಾಗಿಲ್ಲ ಕಣೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ಲು. ಹಾಗೆ ಅವಳು ಒಂದು ಜೊತೆ ಡ್ರೆಸ್ ತೊಗೊಂಡ್ಳು. ಫುಲ್ ಅಂಗಡಿನೇ ಸುತ್ತಾಡಿದ್ದೀನಿ. ನನ್ನ ಮಗ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದ. ಅವನಿಗೆ ಹೊರ್ಗಡೆ ಕರ್ಕೊಂಡೋದ್ರೆ ತುಂಬ ಖುಷಿ. ಅಪ್ಪ, ಇವಾಗ ತಾನೇ ಮನೆಗೆ ಬಂದ್ವಿ. ಈ ಟ್ರಾಫಿಕಲ್ಲಿ ಮಾತ್ರ ಯಾವತ್ತು ಬೆಂಗಳೂರಲ್ಲಿ ಹೊರ್ಗಡೆನೆ ಹೋಗ್ಬಾರ್ದು. ಸಂಡೇ ಸ್ಯಾಟರ್ಡೆ ಬಂತಂದ್ರೆ ಎಲ್ಲರೂ ಹೊರ್ಗಡೆನೆ ಇರ್ತಾರೆ ಅನ್ಸುತ್ತೆ. ಎಷ್ಟು ಟ್ರಾಫಿಕ್ ಅಂದ್ರೆ ಅಪ್ಪ, ಅರ್ಧ ಗಂಟೆ 1 ಅವರ್ ಒಂದತ್ರನೇ ಕುತ್ಕೊಂಡು ಸಾಕಾಗೋಗುತ್ತೆ. ಓಕೆ ಬಿಡಿ, ಬಂದು ಕಾಫಿ ಮಾಡ್ಕೊಂಡು ಕುಡ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟು ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ. ಓಕೆನಾ? ಫಸ್ಟು ನನಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ನನ್ನ ಮಗನಿಗೆ ಸ್ವಲ್ಪ ವಿಶಾಲ್ ಮಾರ್ಟಲ್ಲಿ ಡೈಲಿ ವೇರ್ ತೊಗೊಂಬಂದೆ. ಫಸ್ಟ್ ನನಗೆ ಏನು ತೊಗೊಂಬಂದೆ, ಜುಡಿಯೋದಲ್ಲಿ ಏನೇನು ತೊಗೊಂಬಂದೆ ಅಂತ ಹೇಳ್ತೀನಿ. ಓಕೆನಾ? ಇದು ಫಸ್ಟ್ ಒಂದು ಪ್ಯಾಂಟ್. ಓಕೆನಾ? ಇದು ಕಾರ್ಗೋ ಪ್ಯಾಂಟ್. ಗೈಸ್, ಏನು ಗೊತ್ತಾ, ಜುಡಿಯೋದಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಪ್ಯಾಂಟು ಹುಡುಗಿರ್ದಂತೂ ಸಖತ್ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ. ನಾನು ಯಾವತ್ತೂ ಹೋಗಿರ್ಲಿಲ್ಲ, ಹಿಂಗ್ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ನಲ್ಲ, ನಾನು ಯಾಕೆ ಹೋಗ್ಬಾರ್ದು ಅನ್ನಿಸ್ತು. ಒಂದ್ ಟೈಮ್ ಹೋಗೋಣ ಅಂತ ಹೋಗಿದ್ದೆ. ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ. ಮತ್ತೆ ಬಟ್ಟೆ ಕ್ಲಾತ್ ಕೂಡ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ನನ್ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯ್ತು. ನಾನು ಹೊರಗಡೆ ನೋಡಿದ್ದೀನಿ ವಿಶಾಲ್ ಮಾರ್ಟ್ ಅದು, ಬಟ್ 2 ಕಡೆನೂ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಬಟ್ ಜುಡಿಯೋದಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ. ಇದು ಲೈಟ್ ಪಿಂಕು. ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸ್ತಿತ್ತೋ ಗೊತ್ತಿಲ್ಲ, ಬಟ್ ಇದು ಲೈಟ್ ಪಿಂಕು. ಇದ್ರ ಕಾಸ್ಟ್ ಬಂದು 899. ಚೆನ್ನಾಗಿದೆ. ನಾನು ಅಲ್ಲಿ ವೇರ್ ಮಾಡಿದ್ದೆ, ಒಂದ್ಸರಿ ವೇರ್ ಮಾಡಿಬಿಟ್ಟು ತಗೊಂಡಿರೋದು. ಇದು ಒಂದು ಪ್ಯಾಂಟ್ ಆಯ್ತು. ಓಕೆನಾ? ನೆಕ್ಸ್ಟ್ ಒಂದ್ ಡ್ರೆಸ್. ಇದು ನನ್ಗೆ ತುಂಬಾ ಇಷ್ಟ ಆಗಿರೋ ನಂಗೆ ತುಂಬಾ ಇಷ್ಟ ಆಗಿರೋ ಡ್ರೆಸ್ ಇದು. ಯಾಕೆಂದ್ರೆ ಇದು ನನ್ನ ತಂಗಿ ಕೊಡ್ಸಿರೋದು, ಅದಕ್ಕೆ. ನೆಕ್ಸ್ಟ್ ಮಂತ್ ನನ್ನ ಬರ್ತಡೇ ಇದೆ, ಅದಕ್ಕೆ ಅವಳು ಯಾವತ್ತೂ ನಂಗೆ ಒಂದು ಡ್ರೆಸ್ಸು ಕೊಡ್ಸಿಲ್ಲ, ಫಸ್ಟ್ ಟೈಮ್ ಕೊಡಿಸ್ತಾ ಇದ್ದಾಳೆ. ಅದಕ್ಕೆ ಖುಷಿ ಆಗ್ತಾ ಇರೋದು. ಇದು ನನ್ನ ತಂಗಿ ಕೊಡ್ಸಿರೋದು ನನ್ನ ಬರ್ತಡೇಗೆ. ಓಕೆನಾ? ಇದು ಚೆನ್ನಾಗಿದೆ. ಇದು ಕಾಸ್ಟ್ ಬಂದು 699. ಇದು ಕಾಸ್ಟ್ 699. ಇದು ಚೆನ್ನಾಗಿದೆ. ನೆಕ್ಸ್ಟ್ ಇದು ಒಂದು ಟಾಪ್. ಅಯ್ಯೋ, ಇದು ಉಲ್ಟಾಗಿದೆ. ಅಲ್ಲಿ ವೇರ್ ಮಾಡಿದ್ನಲ್ಲ, ಹೆಂಗಿತ್ತು ಹಂಗೆ ಹಾಕೊಂಡ್ ಬಂದಿದ್ದೀನಿ ಸುಮ್ಮನೆ. ಚೆನ್ನಾಗಿದೆ. ಇದು ಬ್ಲ್ಯಾಕ್. ನನ್ ಪಿಂಕ್ ಕಲರ್ ಪ್ಯಾಂಟಿಗೆ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ.
ನೋಡಿ ಹೆಂಗಿದೆ. ನೆಕ್ಸ್ಟ್ ಇನ್ನೂ ಒಂದು ಪ್ಯಾಂಟ್. ಹೆಂಗಿದಾವ ಫ್ರೆಂಡ್ಸ್ ಪ್ಯಾಂಟ್? ಇದು 899. ಓ, ಈ ಟಾಪ್ದು ಹೇಳಿಲ್ಲಲ್ವಾ ರೇಟು? ಇದು 399, 399. ಇದು 899 ಪ್ಯಾಂಟ್. ಪ್ಯಾಂಟ್ ತುಂಬಾ ಚೆನ್ನಾಗೈತೆ, ಚೆನ್ನಾಗಿದ್ದಾವೆ. ನೆಕ್ಸ್ಟು ಈ ಸ್ಲಿಪ್ಪರ್ ಚೆನ್ನಾಗಿದ್ಯಾ? ನೆಕ್ಸ್ಟು ಇದು ಫೇಸ್ ಮಾಸ್ಕ್. ನಾನು ಜುಡಿಯೋಗೆ ಹೋಗಿದ್ದೆ. ಏನ್ ರೀಸನ್ ಅಂದ್ರೆ ನನಗೆ ಮೇಕಪ್ ಐಟಮ್ಸ್ ತಗೋಬೇಕು, ಸ್ಕಿನ್ ಕೇರು, ಹೇರ್ ಕೇರು ತಗೋಬೇಕಂತ ನಾನು ಹೋಗಿದ್ದು. ಬಟ್ ನನಗೆ ಯಾವುದೇ ಸಿಗ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ಏನು ಕಲೆಕ್ಷನ್ಸೇ ಇರ್ಲಿಲ್ಲ ಮೇಕಪ್ ಐಟಮ್ಸ್. ಬರೀ ಬಟ್ಟೆ ಇತ್ತಷ್ಟೇ. ನಾನು ಹೋಗ್ಬೇಕು ಅಂತ ನಾನು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ. ಸ್ಕಿನ್ ಕೇರ್ ತಗೋಬೇಕು, ಮೇಕಪ್ ಅದನ್ನ ತಗೋಬೇಕು, ಮೇಕಪ್ ಐಟಮ್ಸ್ ತಗೋಬೇಕು ಅಂತ. ಬಟ್ ಏನ್ ಮಾಡ್ತೇವೆ, ಅದನ್ನ ತಗೋಬೇಕು, ಮೇಕಪ್ ಐಟಮ್ಸ್ ತಗೋಬೇಕು ಅಂತ. ಬಟ್ ಏನ್ ಮಾಡ್ತೆ, ಅನ್ಫಾರ್ಚುನೇಟ್ಲಿ ಅಲ್ಲಿ ಇರ್ಲಿಲ್ಲ ಸ್ಟಾಕ್. ನೆಕ್ಸ್ಟ್ ಟೈಮ್ ತಗೊಂಡ್ಬರ್ತೀನಿ. ಅವಾಗೂ ಕೂಡ ಒಂದು ಬ್ಲಾಗ್ ಮಾಡ್ತೀನಿ ನೋಡಿ, ಆಯ್ತಾ? ಇದು ಫೇಸ್ ಮಾಸ್ಕ್, ಇದು ವಿಟಮಿನ್ ಸಿ. ಇದು ನಾನು ಎಲ್ಲರೂ ವಿಡಿಯೋ ಮಾಡೋದು ನೋಡಿದ್ದೆ, ಬಟ್ ಇದು ಸಖತ್ತಾಗಿದೆ ಅಂತ ನಂಗೆ ರಿವ್ಯೂಸ್ ಇತ್ತು. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ತಗೊಂಬಂದೆ. ನಾನು ತಗೊಂಬರ್ತಿದ್ದೆ ವಿಶಾಲ್ ಮಾರ್ಟಲ್ಲಿ, ಬಟ್ ಇಲ್ಲಿ ತಗೊಂಬಂದೆ ಹೆಂಗಿದೆ ಅಂತ. ಮತ್ತೆ ಇದು ಕಡಿಮೆ ರೇಟ್ ಕೂಡ. ವಿಶಾಲ್ ಮಾರ್ಟಲ್ಲಿ 100 rupees ಒನ್ನು, ಬಟ್ ಇದು 49 rupees ಅಷ್ಟೇ. ಆರಾಮಾಗಿ ತಗೋಬಹುದು. ಇದು 49, ಇದು 49. ಎಸ್, ಇದು ನನ್ನ ಮಗನ ಡ್ರೆಸ್ ಫೈನಲ್. ಇದು ಬಂದು ವಿಶಾಲ್ ಮಾರ್ಟಲ್ಲಿ ತಗೊಂಬಂದಿರೋದು. ಅವನಿಗೆ ಡೈಲಿ ಯೂಸ್ ಮಾಡಕ್ಕೆ ಇನ್ನೂ ಸ್ವಲ್ಪ ತಗೊಂಬರ್ಬೇಕು. ಇವಾಗ ಸದ್ಯಕ್ಕೆ 2 ಜೊತೆ ತಗೊಂಬಂದಿದ್ದೀನಿ. ನೋಡಿ, ಚಿಕ್ಕ ಮಕ್ಳು ಬಟ್ಟೆ ಅಂದ್ರೆ ನಂಗೆ ಬಹಳ ಇಷ್ಟ ಆಗುತ್ತೆ. ಇಷ್ಟು ಕ್ಯೂಟ್ ಆಗಿರುತ್ತೆ. ಗಂಡ್ ಮಕ್ಳದ್ದು ಅಷ್ಟು ಕ್ಯೂಟ್ ಆಗಿರಲ್ಲ, ಬಟ್ ಹೆಣ್ಮಕ್ಳದಂತೂ ಸಖತ್ತಾಗಿರುತ್ತೆ ಗೊತ್ತಾ. ನಾನು ಹೆಣ್ಪಾಪು ಆಗುತ್ತೆ ಅಂತ ಖುಷಿಯಾಗಿದ್ದೆ. ಏನ್ ಮಾಡ್ತೇನೆ, ನಂಗೆ ಗಂಡ್ಪಾಪು ಹುಟ್ಟಿದಾನೆ. ಏನ್ ಮಾಡಕ್ಕಾಗಲ್ಲ. ಅಲ್ಲಿದ್ದವ್ರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿರಲ್ಲ. ಹಂಗೆ ಹೆಣ್ ಬೇಕು ಅಂದವ್ರಿಗೆ ಗಂಡು ಹುಟ್ಟಿದೆ, ಗಂಡು ಬೇಕು ಅಂದವ್ರಿಗೆ ಹೆಣ್ಣು ಹುಟ್ಟುತ್ತೆ. ನೋಡಿ, ಇದೊಂದ್ ಜೊತೆ ಮೋಟ್ ಚಟಿ. ಇದೊಂದು ಸೆಟ್ಟು 2 ಜೊತೆ ಅಷ್ಟೇ. ಇಷ್ಟು ತಗೊಂಬಂದಿದ್ದು. ಮತ್ತೆ ಇನ್ನು ಸ್ವಲ್ಪ ಎಲ್ಲ ನಮ್ಮಮ್ಮಂಗೆ ಇಲ್ಲೇ ಹೊರ್ಗಡೆ ಸ್ವಲ್ಪ ನಮ್ಮಮ್ಮಂಗೆ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಬಂದೆ. ಇದೆಲ್ಲ ವಿಶಾಲ್ ಮಾರ್ಟಲ್ಲಿ ತಗೊಂಬಂದಿದ್ದು ಅಷ್ಟೇ. ಖಾಲಿ ಆಯ್ತು. ಈ ಬ್ಲಾಗ್ ಹೆಂಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಯಾವ ಡ್ರೆಸ್ ಚೆನ್ನಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಓಕೆನಾ? ಇಷ್ಟ ಆಗಿತ್ತು ಇವತ್ತಿನ ಶಾಪಿಂಗ್. ನಾವು ಟೋಟಲ್ 5000 rupees ಶಾಪಿಂಗ್ ಮಾಡಿದ್ವಿ ಇವತ್ತು. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಮತ್ತೆ ಏನಪ್ಪಾ ಅಂದ್ರೆ, ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಆ ತರ ರಿಲೇಟೆಡ್ ವಿಡಿಯೋಸ್ ನಾನು ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು ಆಲ್.